ಪರಿಸರ ಸೂಕ್ಷ್ಮ ವಲಯ ಕರಡು ಅಧಿಸೂಚನೆಗೆ ಹೆಚ್ಚಾಯಿತು ವಿರೋಧ. ಉತ್ತರ ಕನ್ನಡದ 556 ಗ್ರಾಮಗಳಲ್ಲಿ ಈ ಅಧಿಸೂಚನೆಯಿಂದ ಆತಂಕದ ನೆರಳು. ಏನಿದು ಅಧಿಸೂಚನೆ? ಇದು ನಿಜವಾಗಿಯೂ ಮಲೆನಾಡಿಗರಿಗೆ ಮಾರಕವಾ? ಎಸ್, ಪಶ್ಚಿಮ ಘಟ್ಟದ ಉಳಿವಿಗಾಗಿ ಕೇಂದ್ರ ಸರ್ಕಾರವು ಇದೇ ಜುಲೈ 27ರಂದು 7ನೇ ಬಾರಿಗೆ ಪರಿಸರ ಸೂಕ್ಷ್ಮ ಪ್ರದೇಶವನ್ನು ನಿಗದಿಪಡಿಸಿ ಕರಡು ಅಧಿಸೂಚನೆಯನ್ನ ಪ್ರಕಟಿಸಿದ್ದು 60 ದಿನಗಳ ಒಳಗೆ ಆಕ್ಷೇಪಣೆಗಳನ್ನು ಆಹ್ವಾನಿಸಿದೆ. ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಕೇಂದ್ರ ಪರಿಸರ ಮತ್ತು ಅರಣ್ಯ ಸಚಿವಾಲಯವು ಪ್ರಕಟಿಸಿರುವ ಈ ಅಧಿಸೂಚನೆಯು ಮಲೆನಾಡು ಹಾಗೂ ಕರಾವಳಿ ಭಾಗಗಳಲ್ಲಿ, ಅದರಲ್ಲಿಯೂ ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರೀ ಚರ್ಚೆ ಮತ್ತು ಆತಂಕಕ್ಕೆ ಕಾರಣವಾಗಿದೆ. ದೇಶದ 6 ರಾಜ್ಯಗಳಲ್ಲಿ ಪಶ್ಚಿಮ ಘಟ್ಟಗಳು ಹರಡಿಕೊಂಡಿದ್ದು, ಈ ಕರಡು ಅಧಿಸೂಚನೆಯ ಪ್ರಕಾರ 6 ರಾಜ್ಯಗಳಲ್ಲಿ ಕರ್ನಾಟಕದಲ್ಲೇ ಹೆಚ್ಚು ಪ್ರದೇಶ ಪರಿಸರ ಸೂಕ್ಷ್ಮ ವಲಯ ವ್ಯಾಪ್ತಿಯಲ್ಲಿ ಬರುತ್ತದೆ. ರಾಜ್ಯದ ಒಟ್ಟು 1269 ಗ್ರಾಮಗಳನ್ನು ಪರಿಸರ ಸೂಕ್ಷ್ಮ ವಲಯಕ್ಕೆ ಸೇರಿಸಲಾಗಿದ್ದು, ಇದರಲ್ಲಿ ಉತ್ತರ ಕನ್ನಡ ಒಂದೇ ಜಿಲ್ಲೆಯ 556 ಗ್ರಾಮಗಳು ಪಟ್ಟಿಯಲ್ಲಿವೆ. ರಾಜ್ಯದಲ್ಲಿ ಅತಿ ಹೆಚ್ಚು ಗ್ರಾಮಗಳು ಈ ಪಟ್ಟಿಗೆ ಸೇರಿರುವುದು ಇಲ್ಲಿನ ಜನರನ್ನ ಚಿಂತೆಗೀಡು ಮಾಡಿದೆ. ಪಶ್ಚಿಮ ಘಟ್ಟದ ಭಾಗದ ಜನರು ಈಗಾಗಲೇ ಜಾರಿಯಲ್ಲಿರುವ ಅರಣ್ಯ ಕಾನೂನುಗಳಿಂದ ಹಲವು ರೀತಿಯ ಕಷ್ಟಗಳನ್ನು ಎದುರಿಸುತ್ತಿದ್ದಾರೆ. ಇವುಗಳ ಜೊತೆಗೆ ESA ಕೂಡ ಜಾರಿಯಾದರೆ ಜೀವನ ನಡೆಸೋದೇ ಕಷ್ಟವಾಗಿ ಬಿಡಬಹುದು ಎನ್ನುವುದು ಇಲ್ಲಿನ ಜನರ ಆತಂಕ. ಹೀಗಾಗಿ ಈ ಕರಡು ಅಧಿಸೂಚನೆಗೆ ಭಾರೀ ವಿರೋಧ ವ್ಯಕ್ತವಾಗ್ತಿದೆ. ಹಾಗಿದ್ರೆ ಏನಿದು ಅಧಿಸೂಚನೆ? ಇದರಿಂದ ನಿಜವಾಗಿಯೂ ಇಲ್ಲಿನ ಜನಜೀವನಕ್ಕೆ ಮಾರಕವಾಗುತ್ತಾ ಅನ್ನೋದನ್ನ ಕೂಡ ಹೇಳ್ತಾ ಹೋಗ್ತೀವಿ ನೋಡಿ. ಸುಮಾರು 1500 ಕಿಲೋಮೀಟರ್ ಉದ್ದದ ಪಶ್ಚಿಮ ಘಟ್ಟ ಪರ್ವತ ಶ್ರೇಣಿ ಜೀವವೈವಿಧ್ಯ ಮತ್ತು ಸಸ್ಯ ವೈವಿಧ್ಯಕ್ಕೆ ಹೆಸರಾಗಿದೆ. ಈ ವ್ಯಾಪ್ತಿಯ ಕೆಲವು ಪ್ರದೇಶಗಳು ಯುನೆಸ್ಕೋದ ಪರಿಸರ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ಸೇರಿವೆ. ಇಲ್ಲಿ ಪ್ರಾಣಿ, ಪಕ್ಷಿ, ಗಿಡಮರಗಳಷ್ಟೇ ಅಲ್ಲ, ಸುಮಾರು 5 ಕೋಟಿ ಜನರು ವಾಸಿಸುತ್ತಿದ್ದಾರೆ. ಪರಿಸರ ಘಟ್ಟವನ್ನು ಉಳಿಸುತ್ತಲೇ ಸುಸ್ಥಿರ ಅಭಿವೃದ್ಧಿ ಚಟುವಟಿಕೆಗಳನ್ನು ನಡೆಸಲು ನೆರವಾಗುವ ದಿಸೆಯಲ್ಲಿ ಕೇಂದ್ರ ಸರ್ಕಾರವು ಅದನ್ನು ಪರಿಸರ ಸೂಕ್ಷ್ಮ ವಲಯ ಎಂದು ಘೋಷಿಸಲು ಪ್ರಯತ್ನಿಸುತ್ತಿದೆ. ಆದರೆ ಜನರ ವಿರೋಧ ಸೇರಿದಂತೆ ಇನ್ನಿತರ ಕಾರಣಗಳಿಂದ ಇದು ಸಾಧ್ಯವಾಗ್ತಿಲ್ಲ. ಈ ಅಧಿಸೂಚನೆಯ ಪ್ರಕಾರ ಹೊಸ ಗಣಿಗಾರಿಕೆ, ಕ್ವಾರಿ ಹಾಗೂ ಮರಳು ಗಣಿಗಾರಿಕೆಗೆ ಸಂಪೂರ್ಣ ನಿಷೇಧವನ್ನು ಹೇರಲಾಗುತ್ತೆ. ಹೊಸ ಬೃಹತ್ ಕೈಗಾರಿಕೆಗಳಿಗೆ ಅವಕಾಶವಿರುವುದಿಲ್ಲ. ಹೈ ವೋಲ್ಟೇಜ್ ವಿದ್ಯುತ್ ಮಾರ್ಗ ಹಾಗೂ ಹಾನಿಕಾರಕ ಮೂಲಸೌಕರ್ಯ ಯೋಜನೆಗಳಿಗೆ ನಿಯಂತ್ರಣವನ್ನು ಹೇರಲಾಗುತ್ತೆ. ಆದರೆ ಜನಜೀವನಕ್ಕೆ ಯಾವುದೇ ತೊಂದರೆ ಇಲ್ಲ ಎನ್ನುವುದು ಸರ್ಕಾರದ ಸ್ಪಷ್ಟನೆ. ಈವರೆಗೆ 6 ಬಾರಿ ಕರಡು ಅಧಿಸೂಚನೆ ಪ್ರಕಟವಾಗಿದೆ. ಆದರೆ ಈವರೆಗೂ ಇದನ್ನು ಜಾರಿ ಮಾಡಲು ಮಾತ್ರ ಸಾಧ್ಯವಾಗ್ತಿಲ್ಲ. ಈ ಪರಿಸರ ಸೂಕ್ಷ್ಮ ವಲಯದಿಂದ ಜನಜೀವನಕ್ಕೆ ತೊಡಕುಗಳೇನು ಉಂಟಾಗದು ಎನ್ನಲಾಗುತ್ತಿದೆಯಾದರೂ ಜನರ ಆತಂಕ, ಆಕ್ಷೇಪ, ಗೊಂದಲಗಳನ್ನು ನಿವಾರಿಸುವಲ್ಲಿ ಮಾತ್ರ ಕೇಂದ್ರ ಸರ್ಕಾರ ಎಡುತ್ತಿರುವುದು ಸತ್ಯ. ಬ್ಯೂರೋ ರಿಪೋರ್ಟ್, ಶಿರ್ಸಿ ನ್ಯೂಸ್.